ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ಪ್ರೀತಿಸಿದ ಜೋಡಿಯೊಂದು ಕುಟುಂಬದ ವಿರೋಧದ ನಡುವೆಯೇ ಮದುವೆಯಾಗಿದ್ದು ಇದೀಗ ರಕ್ಷಣೆಗಾಗಿ ಪೊಲೀಸ್ ಇಲಾಖೆಯ ಮೊರೆ ಹೋಗಿದೆ. ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ನಯೀಂ ಪಟೇಲ್ ಮತ್ತು ಅಮಿನಾ ದೊಡ್ಮನಿ ಕುಟುಂಬದ ವಿರೋಧದ ನಡುವೆಯೇ ವಿವಾಹವಾಗಿದ್ದಾರೆ. ಇಬ್ಬರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದರೂ ಬೇರೆ ಬೇರೆ ಉಪಜಾತಿಗಳಿಗೆ ಸೇರಿದ ಕಾರಣಕ್ಕೆ ಯುವತಿಯ ಕುಟುಂಬಸ್ಥರು ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಪ್ರೀತಿಯ ವಿಚಾರ ಮನೆ ಮಂದಿಗೆ ತಿಳಿದ ಬಳಿಕ ಯುವತಿಯ ಕುಟುಂಬದಿಂದ ಅಡ್ಡಿ ಹಾಗೂ ಜೀವ ಬೆದರಿಕೆ ಎದುರಾದ ಹಿನ್ನೆಲೆಯಲ್ಲಿ ಜೋಡಿ ಮನೆ ಬಿಟ್ಟು ಮಹಾರಾಷ್ಟ್ರದ ಮಿರಜ್ ನಗರಕ್ಕೆ ತೆರಳಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾನೂನುಬದ್ಧವಾಗಿ ಮದುವೆಯಾಗಿದೆ. ಬಳಿಕ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ನಿಕಾಹ್ ಕೂಡ ನೆರವೇರಿಸಿಕೊಂಡಿದೆ. ಯುವತಿಯ ಸಹೋದರ ಮಾವ ರಾಜೇಶ್ ಭಾಗವಾನ್ ಅವರಿಂದ ಬೆದರಿಕೆ ಎದುರಾಗುತ್ತಿದೆ ಎಂದು ಜೋಡಿ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣೆ ಕೋರಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದೆ. ಜೋಡಿಯ ಮನವಿಯನ್ನು ಆಲಿಸಿದ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಅಗತ್ಯ ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರೇಮ ವಿವಾಹಕ್ಕೆ ಉಪಜಾತಿ ಅಡ್ಡಿಯಾದ ಈ ಘಟನೆ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ನಮ್ಗೆ ಹಿಂಗೆ ಜೀವ ಬೆದರಿಕೆ ಐತಿ ಮತ್ತು ನಮ್ಮ ಪೊಲೀಸರ ಬೇಕಲ್ಲ ನಮ್ಗೆ ಜೀವ ಕಾಪಾಡ್ಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕತ್ತ ನಾವು IG ಸಾಹೇಬರು ಬೆಳಗಾವ್ದಾಗ ಹೋಗಿದ್ದೀವಿ. ಅಲ್ಲಿ ಪಾಪ ನಮ್ಮ ಮನ್ಯಾನವ್ರಿಗೂ ಪ್ರೆಷರ್ ಹಾಕಂತಲೇ ನಮ್ಮ ಬ್ರದರ್ ಅವರು ನಮ್ಗೆ ಹುಡ್ಕಾಕತ್ತಿದ್ರು. ಅವರು ಒಂದು 3-4 ದಿನ ಆಯ್ತು ನಮ್ಗೆ ಹುಡ್ಕಾಕತ್ತಿದ್ರು. ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಕರೆದ್ನಿ, ಇಲ್ಲ ನಂದು ರಿಜಿಸ್ಟರ್ ಆಗೈತಿ, ನಾ ಬೆಳಗಾವಿಗೆ ಬಂದೀನಿ, ನೀನು ಬಾ, ನಾನು ಹುಡುಗಬೇಡ, ನಾ IG ಸಾಹೇಬ್ರ ಕಡೆ ಇದ್ದೀನಿ, ಎಲ್ಲ ಎವಿಡೆನ್ಸ್ ತೊಗೊಂಬಂದೀನಿ, ನೀನು ಬಾ ಅಂತ ನಮ್ಮ ಬ್ರದರ್ ಅವ್ರು ಕರೆದ್ನಿ ರೀ. ಅಲ್ಲಿ IG ಸಾಹೇಬ್ರು ಏನೈತಿ ನಿಮ್ಮ ಡಿಸ್ಟಿಕ್ ಬಾಗಲಕೋಟೆ ಬರ್ತೈತಪ್ಪ, ನಾ ಅಲ್ಲಿ SP ಸಾಹೇಬ್ರಿಗೆ ಹೇಳ್ತೀನಿ, ನೀನು ಹೋಗುವತ್ತ ನನ್ನ ಮುಂದೆ ಕಾಲ್ ಮಾಡಿ ಹೇಳಿದ್ರು ಅವ್ರು. ನಾ ಬಾಗಲಕೋಟೆಗೆ ಹೋಗಪ್ಪ, ನಾ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಂತಲೇ ನಾವು ಸೀದಾ SP ಸಾಹೇಬ್ರ ಕಡೆ ಬಂದಿದ್ದೀವಿ. SP ಸಾಹೇಬ್ರು ಇದ್ದಿರ್ಕಿಲ್ಲ, ಅಡಿಷ್ನಲ್ SP ಸಾಹೇಬ್ರು ಇದ್ದರು, ಅವ್ರಿಗೂ ಹೇಳೀವಿ. ಅವರು ಈಗ ಫೋನ್ ಮಾಡಿ ಮುಧೋಳ ಪೊಲೀಸ್ ಸ್ಟೇಷನ್ದಾಗ ಹೇಳ್ಯಾರು, ಹಿಂಗೆ ಇಲ್ಲಿ ಬಂದಾರು ಅಂತ, ನಮ್ಗೆ ರಕ್ಷಣೆ ನೀಡಬೇಕು. ನಮ್ಗೆ ಜೀವ ಬೆದರಿಕೆ ಭಾಳ ಐತಿ. ರಾಜು ಭಾಗವಾನ್ ಅಂತಿದ್ನಾರ, ಯಾಕಂದ್ರೆ ಅವ್ರ ರೊಕ್ಕ ಕೊಟ್ಟು ಮೊದಲು ಅಂದಾರು, ಈಗೂ ಅನ್ನತಾರತ್ತ ನಂದು 2 ಎಕರೆ ಹೊಲ ಹೋಲಿ, ಅವ್ನು ಬಿಡಂಗಿಲ್ಲ, ಹಿಂಗಂತ ಜೀವ ಬೆದರಿಕೆ ಭಾಳ ಹಾಕತ್ತಾರ. ಅವ್ರು ಕೂಡ ಏನೈತಿ, ಅವ್ರ ಹುಡುಗರು ಅವ್ನು ಶೋಯಬ್ ಭಾಗವಾನ್ ಅಂತ, ಮತ್ತು ಬಾಬು ಕೌಜಲ್ಗಿ, ಶಾಹಿದ್ ಕೌಜಲ್ಗಿ, ಅಲ್ತಾಫ್ ಭಾಗವಾನ್, ಇವರೆಲ್ಲ ಏನೈತಲ್ಲ ಅಲ್ಲಿ ಬೇರೆದವ್ರು ಊರಿನ ಹುಡುಗರು ಕರ್ಸೋದು, ನಾನು ಟಾರ್ಚರ್ ಮಾಡಿಸೋದು, ಈಗ ನಮ್ಮ ಫ್ರೆಂಡ್ ಸರ್ಕಲ್ಗಾದಾಗ ಪೂರ ಟಾರ್ಚರ್ ಮಾಡತ್ತಾರು. ಅವ್ರ ಮನೆ ಹೋಗೋದು, ಅವ್ರಿಗೆ ಹೆಂಗೆ ಬೇಕಾದಂಗೆ ಮಾತಾಡೋದು ಮಾಡತ್ತಾರು. ಈಗ ಟೇಷನ್ ಕರ್ಕೊಂಡು ಹೋಗ್ಯಾರ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ದಾಗ. ಅವ್ರ ಮನ್ಯಾಗೂ ಪ್ರೆಷರ್ ಮಾಡತ್ತಾರ ನಮ್ಮ ಫ್ರೆಂಡ್ದಾಗ. ನಮ್ಮ ಕಾಕನ ಮಕ್ಕಳಿಗೂ ಒಯ್ದಾರು, ನಮ್ಮ ಕಾಕಾಗ, ನಮ್ಮ ಅಪ್ಪಾರಿಗೂ ಎಲ್ಲರಿಗೂ ಪ್ರೆಷರ್, ಎಲ್ಲ ಇಡೀ ನಮ್ಮ ಫ್ಯಾಮ್ಲಿಗೂ ಭಾಳ ಕೆಟ್ಟ ಪ್ರೆಷರ್ ಮಾಡತ್ತಾರ ಅವ್ರು.